ಅದು ನಾವೇನು ಮಾಡ್ತಾಯಿದ್ದೀವಿ? ಬಸವ ಜಯಂತಿ ಆಚರಣೆ ಮಾಡ್ತೀವಿ. ಯಾರನ್ನು ಕರಿತೀವಿ ವೇದಿಕೆಗೆ? ವೀರಶೈವ ಲಿಂಗಾಯತ ಸಮಾಜದವ್ರನ್ನ ಕರೆದು ಬಸವಣ್ಣವ್ರ ಜಯಂತಿ ಹಾಕೋದು. ಅಂದರೆ ಬಸವಣ್ಣವರು ಯಾವುದನ್ನು ಮೀರಿ ಸಮಾಜದ ಸುಧಾರಣೆ ಬಯಸಿದ್ರೋ, ಯಾವುದನ್ನು ಮೀರಿ ಸಮಾಜಕ್ಕೆ ಒಂದು ಶಕ್ತಿ ತುಂಬ ಪ್ರಯತ್ನ ಮಾಡಿದ್ರು, ಅವ್ರನ್ನ ನಾವು ಜಾತಿ ಲೀಡರ್ ಮಾಡ್ತೀವಿ. ಕುಲವೆಂದು ಬಡಿದಾಡಿದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಕನಕದಾಸರು ಕೇಳಿದ್ರು. ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಕೇಳಿದರು. ಕಿವಿಲಿ ಯಾರು ಹುಟ್ಟೋರಿದ್ದಾರಾ ಅಂಥೇಳಿ ಆ ಕೊಟೇಶನ್ ಹಾಕಿ, ಕನಕದಾಸರ ಫೋಟೋ ಹಾಕಿ, ಕೊನೆಗೆ ನಾವು ಏನು ಅಂದರೆ ಎಲ್ಲ ಹಾಲುಮತ ಸಮಾಜದವರು ಕುರುಬರೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬನ್ನಿ ಕನಕ ಜಯಂತಿಗೆ ಅಂತ ಅನ್ನೋದು. ಅಂದರೆ ಯಾರು ಸಮಾಜ ಸುಧಾರಣೆಗೆ ಹೊರಟರು ಅವ್ರನ್ನ ಜಾತಿ ಐಕಾನ್ಗಳನ್ನಾಗಿ ಪರಿವರ್ತನೆ ಮಾಡೋದು, ಅವ್ರನ್ನೇ ಬಳಸ್ಕೊಂಡು ಜಾತಿಯ ಲಕ್ಷ್ಮಣ ರೇಖೆಯನ್ನು ಎಳೆದು ಬಿಡೋದು. ಅವ್ರು ಲಕ್ಷ್ಮಣ ರೇಖೆಯ ಗಡಿ ದಾಟ್ತೋರು, ಅವ್ರನ್ನ ನಾವು ಲಕ್ಷ್ಮಣ ರೇಖೆಯನ್ನು ಎಳೆದು ಬಿಡೋದು. ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸರ್ವಜ್ಞ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ರು. ಸರ್ವಜ್ಞರಲ್ಲೂ ಜಾತಿ ಹುಡುಕೋದು. ಅವ್ರು ಇಂಥ ಜಾತಿಗೆ ಸೇರಿದವರು ಸರ್ವಜ್ಞ. ಅಂದರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಬಸವಣ್ಣವ್ರದ್ದೇ ಒಂದು ವಚನ ಇದೆ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ಹುಯ್ದಡೆ ಸಿಹಿಯಾಗಬಲ್ಲದೆ ಕಹಿ ಯವುದಲ್ಲದೆ. ಅಂದರೆ ಬೇವಿನ ಬೀಜ ಬಿತ್ತೋದು, ಅದಕ್ಕೊಂದು ಬೆಲ್ಲದ ಕಟ್ಟೆ ಕಟ್ಟೋದು, ಆಮೇಲೆ ಅದಕ್ಕೊಂದು ಆಕಳ ಹಾಲು ಎರಿಯೋದು, ಜೇನುತುಪ್ಪನೂ ಹುಯ್ಯೋದು. ಅದು ಬೇವಿನ ಮರ ಬೀಜ ಬಿತ್ತಿದ್ದು ಬೇವಿನ ಫಲ ಕೊಡುತ್ತೋ ಮಾವಿನ ಫಲ ಕೊಡುತ್ತೋ? ಈ ಕಾಯ್ದೆ ಸದುದ್ದೇಶದ್ದು ಆಗಬೇಕು ಅಂತಾದರೆ ನಾವು ಬೇವಿನ ಬೀಜ ಬಿತ್ತಬೇಕು. ಜಾತಿ ಅನ್ನೋ ವಿಷಬೀಜವನ್ನು ಎಲ್ಲೆಲ್ಲಿ ಬಿತ್ತಾ ಇದ್ದೀವಿ ಹೇಳಿ? ಹುಟ್ಟಬೇಕಾದ್ರೆ ಜಾತಿ ಸರ್ಟಿಫಿಕೇಟು, ಯಾಕೆ ಡೇಟ್ ಆಫ್ ಬರ್ತ್ ಸಾಕಾಗಲ್ವಾ? ಅದಕ್ಕೆ ಯಾಕೆ ಜಾತಿ? ನಿಜವಾಗ್ಲೂ ಸಮಾಜದಲ್ಲಿ ಈಗ ನೀವು ಹೇಳಿದ್ರಿ, ಸ್ವಜಾತಿ ವಿವಾಹ ಪದ್ಧತಿಯು ಜಾತಿ ಪದ್ಧತಿಯನ್ನು ಉಳಿಸುವ ಒಂದು ರಚನಾತ್ಮಕ ವ್ಯವಸ್ಥೆಯಾಗಿ ರೂಪುಗೊಂಡಿದ್ದು, ಅಂತರ್ಜಾತಿ ವಿವಾಹಗಳು ಅದರ ಕಠಿಣ ಮತ್ತು ದಮನಕಾರಿ ಚೌಕಟ್ಟನ್ನು ಭೇದಿಸಲು ಹಾಗೂ ಸಂವಿಧಾನದ ಭ್ರಾತೃತ್ವ ತತ್ವದೆಡೆಗೆ ಮುಂದುವರಿಯಲು ಅಗತ್ಯ ಸಾಧನಗಳಾಗಿ ಪರಿಗಣಿಸಿರುವುದರಿಂದ ಒಳ್ಳೆಯ ಆಶಯನೇ, ಸಂವಿಧಾನದ ಆಶಯವನ್ನೇ ಎತ್ಕೊಂಡಿದ್ದೀರಿ. KPSC ಸದಸ್ಯರನ್ನು ಮಾಡಬೇಕಾದ್ರೆ ಇವನು ಯಾವ ಜಾತಿಯನ್ನು ಅಂತ ಹುಡುಕ್ತೀವಿ, ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇವನು ಯಾವ ನಮ್ಮ ಜಾತಿಯವನ ಅಂತ ಹುಡುಕ್ತೀವಿ, ಟಿಕೆಟ್ ಕೊಡಬೇಕಾದ್ರೆ MLA ಟಿಕೆಟ್ ಕೊಡಬೇಕಾದ್ರೆ ಇವ ನಮ್ಮ ಜಾತಿಯನ್ನು ಅಂತ ನೋಡ್ತೀವಿ, ಯಾವ ಜಾತಿ ಅಂತ ಕೇಳ್ತೀವಿ. ಅಂದರೆ ಎಲ್ಲದಕ್ಕೂ PA ತಗೊಳ್ಬೇಕಾದ್ರೂ ಜಾತಿನ ಹುಡುಕ್ತೀವಿ. ಜಾತಿನ ಹುಡುಕಿ ನಾವು ಈ ಕಾಯ್ದೆ ತಂದರೆ ಮದ್ಯಪಾನ ಸಂಯಮ ಮಂಡಳಿ ಪರಿಸ್ಥಿತಿ ಏನಾಗುತ್ತೋ ಇದು ಅದೇ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ವ್ಯವಸ್ಥಾ ಪರಿವರ್ತನೆ ಜೊತೆಗೆ ಸಮಾಜ ಪರಿವರ್ತನೆಯೂ ಆಗಬೇಕು. ಹೇಳಿದ್ರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು, ಶಿವಕುಮಾರ್ ಅವರು ತಮ್ಮ ತಮ್ಮ ಜೀವನದ ಅನುಭವದ ಇದನ್ನು ಇಟ್ಕೊಂಡ್ರು. ಯಾಕೆಂದರೆ ಅವರು ಅನುಭವಿಸ್ತವರು. ಆ ಅನುಭವಿಸಿದವರಿಗಿರೋ ಸಂಕಟ ನಾವು ಕೇಳಿದವರಿಗೆ ನೋಡಿದವರಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಅನುಭವಿಸಿದವರು, ಅವರಿಗೆ ಅದರ ಬಿಸಿ ತಟ್ಟಿದೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಗಳಿಲಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸೀತ ಕಣ್ಣ, ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂತ ಕೇಳ್ತಾನೆ. ಅಂದರೆ ಇವತ್ತು ಚಂದ್ರಲೋಕಕ್ಕೆ ಕಾಲಿಟ್ಟಿದ್ದೀವಿ. ಚಂದ್ರಲೋಕಕ್ಕೆ ಕಾಲಿಟ್ಟರೂ ಕೂಡ ಇವನು ನಮ್ಮ ಜಾತಿಯವನು ಇವನು ಬೇರೆ ಜಾತಿಯವನು ಅನ್ನೋದು ಬಿಟ್ಟಿಲ್ಲ. ಇದು ಸಂವಿಧಾನದ ಆಶಯನ ಯಾರು ಮಾಡೋದಿದು? ತಿಳುವಳಿಕಸ್ತರು ಮಾಡಿದ್ರೆ ಅವರಿಗೆ ಕಾನೂನಿನ ತಿಳುವಳಿಕೆ ಇಲ್ಲ. ನಾವ್ಯಾರು ಮಾಡೋದು? ನಾವು ಲೆಜಿಸ್ಲೇಟರ್ಸ್, ಶಾಸನ ಮಾಡೋರು ಮಾಡೋದು. ಆ ಶಾಸನ ಮಾಡೋರು ಈ ಕೆಲಸ ಮಾಡಿದ್ರೆ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಂಗೆ ಆಗುತ್ತೆ. ಮೊದಲು ನಾವಿದನ್ನು ಬಿಡಬೇಕಲ್ಲ. ಆದರೂ ಇಷ್ಟಾದ್ಮೇಲೂ ಯಾಕೆ ಸ್ವಾಗತ ಮಾಡಿದೆ ಅಂತ ಹೇಳಿದ್ರೆ, ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಬರದೇ ಇದ್ದರೆ, ಈ ಅಸ್ಪೃಶ್ಯತೆ ಅನ್ನೋದು ಇವತ್ತು ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆಯಲ್ಲ, ಅದು ವ್ಯಾಪಕವಾಗಿತ್ತು. ಆ ವ್ಯಾಪಕವಾಗಿದ್ದು ದೂರ ಆಯಿತು. ಯಾಕೆ ಅಂದರೆ ಆ ಕಾಯ್ದೆಯ ಮೂಲಕ ದೂರ ಆಯಿತು, ಕಾನೂನಿನ ಭಯದ ಮೂಲಕ ದೂರ ಆಯಿತು. ಆ ಕಾನೂನಿನ ಭಯದ ಮೂಲಕ ದೂರ ಆಯಿತು, ಅದು ವ್ಯವಸ್ಥಾ ಪರಿವರ್ತನೆ ಕಾರಣ ಆಯಿತು. ಹಾಗಾಗಿಯೇ ಇವತ್ತು ಮುಜರಾಯಿ ದೇವಸ್ಥಾನಗಳಲ್ಲಿ ನೀನು ಬರಬೇಡ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಬುಡಕಟ್ಟು ದೇವಸ್ಥಾನಗಳಲ್ಲಿದೆ.